students. I am your beloved teacher, Shanibasappa, making the videos on grammar. See, this is the first video on grammar. I think it will help to you to prepare for your examination and learning grammar very easily. In today's class, I will discuss the articles. That is part 1. Articles are important elements of English language. Those are also called as demonstrative adjectives. There are there are three articles in English. They are a, an, and the. So these are the three articles in English language. Kinds of articles. Articles ನಲ್ಲಿ kinds of articles ಅಂತಂದ್ರೆ articles ನಲ್ಲಿ ಎಷ್ಟು ಪ್ರಕಾರಗಳಿವೆ? In articles there are two parts. ಆರ್ಟಿಕಲ್ಸ್ಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೇವೆ. ಫಸ್ಟ್ ಒನ್ ದ ಡೆಫಿನಿಟ್ ಆರ್ಟಿಕಲ್, ಸೆಕೆಂಡ್ ಒನ್ indefinite ಆರ್ಟಿಕಲ್. ಮೊದಲನೇದು ಡೆಫಿನಿಟ್ ಆರ್ಟಿಕಲ್ and second one is indefinite article. So this is definite article ಅಂತಂದ್ರೆ ಏನು? What do you mean by definite article? See, an article which is used to refer to a particular person or thing. An article which is used to refer to a particular person or thing. ಆರ್ಟಿಕಲ್ ಅನ್ನ ಯಾವಾಗ ನಾವು ಪ್ರತ್ಯೇಕವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಥಿಂಗಿಗೆ ರೆಫರ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತೀವಿ ಅಂದ್ರೆ ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ. ಉದಾಹರಣೆಗಾಗಿ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ. Number 2, that is indefinite article. An article which does not refer to any particular person or thing. This is known as indefinite article. ಪ್ರತ್ಯೇಕವಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ವಸ್ತುವಿಗೆ ನಾವು ಆರ್ಟಿಕಲ್ ಅನ್ನ ರೆಫರ್ ಮಾಡದಿದ್ದಾಗ ಅಂತ ಆರ್ಟಿಕಲ್ ಅನ್ನ ನಾವು indefinite ಆರ್ಟಿಕಲ್ ಅಂತ ಕರಿತೇವೆ. ಅನಿಶ್ಚಿತವಾಗಿರ್ತಕ್ಕಂಥ ಆರ್ಟಿಕಲ್ ಅಂತ ಕರಿತೇವೆ. ಈ indefinite ಆರ್ಟಿಕಲ್ ಅಂತಂದ್ರೆ ಎ ಮತ್ತು ಆನ್ ಎರಡು indefinite ಆರ್ಟಿಕಲ್ ಅನ್ನು ನಾವು ಇಲ್ಲಿ ನೋಡ್ತೇವೆ. ಈ indefinite ಆರ್ಟಿಕಲ್ ಆಗಿರ್ತಕ್ಕಂಥ ಎ ಮತ್ತು ಆನ್ ಅನ್ನ ಎಲ್ಲಿ ನಾವು ಬಳಸಬೇಕು? ವೇರ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್ಸ್ ಎ ಅಂಡ್ ಆನ್. How do we use that? On what basis do we select? See, first we see A. First ನಾವು A ಅನ್ನು ನೋಡೋಣ. ನೋಡಿ, ಇಲ್ಲಿ A and an. So these are the indefinite articles are used for singular countable noun. So we have to use a and an before the singular countable nouns. ನಾವು ಈ ಎ ಮತ್ತು ಆನ್ ಎರಡು indefinite ಆರ್ಟಿಕಲ್ಗಳನ್ನು ಎಲ್ಲಿ ಉಪಯೋಗ ಮಾಡಬೇಕು ಅಂತಂದ್ರೆ ಸಿಂಗುಲರ್ ಏಕವಚನವಾಗಿರ್ತಕ್ಕಂಥ ಕೌಂಟೇಬಲ್ ನೌನ್ಸ್ ಇರಬೇಕು. ಕೌಂಟೇಬಲ್ ನೌನ್ಸ್ ಅಂದ್ರೆ ಇಟ್ ಕ್ಯಾನ್ ಬಿ ಕೌಂಟೆಡ್. ವ್ಯಕ್ತಿ ವಸ್ತುಗಳು ಇದ್ದಾಗ ಅವುಗಳನ್ನು ನಾವು ಕೌಂಟ್ ಮಾಡ್ತೀವಲ್ಲ, ಅವು ಎಣಿಸ್ಲಿಕ್ಕೆ ಬರ್ತಿರ್ಬೇಕು.
ಅವುಗಳ ಜೊತೆಯಲ್ಲಿ ಮತ್ತು ನಾವು ಎ ಮತ್ತು ಆ್ಯನ್ಗಳನ್ನ ಬಳಸ್ತೇವೆ. ಈಗ ಉದಾಹರಣೆಗಾಗಿ ನೋಡಿ ಇಲ್ಲಿ ಎ ಅನ್ನ ಬಳಸಬೇಕು ಅಂದ್ರೆ ನೋಡಿ ಎ ಅಲ್ಲಿ ಎ ಬುಕ್, ವಿ ಕ್ಯಾನ್ ಕೌಂಟ್ ದ ಬುಕ್. ಎ ಗರ್ಲ್, we girls can be counted. Similarly, a bag can be counted, a mat, a pen. So these two things are also counted. ಈ ವಸ್ತುಗಳನ್ನ ಮ್ಯಾಟ್ಗಳನ್ನ, ಪೆನ್ನು, ಬ್ಯಾಗು, ಗರ್ಲ್, ಬುಕ್, ಬಾಯ್ಗಳನ್ನ ಕೌಂಟ್ ಮಾಡಬಹುದು. ಅಂತ ಕೌಂಟೇಬಲ್ ನೌನ್ಗಳ ಜೊತೆಗೆ ಆ ಕೌಂಟೇಬಲ್ ಕೂಡ ಒಂದಕ್ಕಿಂತ ಹೆಚ್ಚಿರಬಾರದು, ಕೇವಲ ಒಂದಿದ್ದಾಗ ಮಾತ್ರ ಎ ಮತ್ತು ಆ್ಯನ್ಗಳನ್ನ ಉಪಯೋಗಿಸ್ತೇವೆ. ಇನ್ನು ಆ್ಯನ್ ಎಲ್ಲಿ ಉಪಯೋಗ ಮಾಡ್ತೇವೆ ನೋಡಿ. ಆ್ಯನ್ ಫಾರ್ ಎಕ್ಸಾಂಪಲ್ ಆನ್ ಆಪಲ್, ಆನ್ ಎಗ್, an umbrella, an elephant, an hour, an honest man, an honorable guest, an orange, an eagle, an ice cream, and an animal. So before these words we have to use and because these all words begin with vowel sound, so we are using uh, an here. Then a is used before a word beginning with a consonant sound. We have to use the indefinite article a with the words beginning with consonant sound. ನಾವು ಎ ಅನ್ನ ಎಲ್ಲಿ ಉಪಯೋಗಿಸಬೇಕಂತಂದ್ರೆ ಆ ನಾಮಪದ ಯಾವುದೋ ಶಬ್ದ ಕಾನ್ಸೋನೆಂಟ್ ಆಗಿರಬೇಕು, ಮೊದಲನೇ ಅಕ್ಷರ ಕಾನ್ಸೋನೆಂಟ್ ಸೌಂಡ್ ಅನ್ನು ಹೊಂದಿರಬೇಕು. ಬಾಯ್, ಬ ಇಸ್ ಅ ಕಾನ್ಸೋನೆಂಟ್. ಸಿಮಿಲರ್ಲಿ ಗರ್ಲ್, ಗ is also consonant. And similarly t is also consonant. Here chair, ch is also consonant. And book is also consonant. ಈ ರೀತಿ ಈ ಕಾನ್ಸನೆಂಟ್ ಸೌಂಡ್ ಇಂದ ಪ್ರಾರಂಭವಾಗಿರ್ತಕ್ಕಂಥ ಕೌಂಟೇಬಲ್, ಸಿಂಗುಲರ್ ಕೌಂಟೇಬಲ್ ನೌನ್ಸ್ಗಳ ಮೊದಲು ನಾವು ಎ ಆರ್ಟಿಕಲ್ ಅನ್ನ ಬಳಸಬೇಕು. ನೋಡಿ ಇಲ್ಲಿ ಇನ್ನೊಂದು ಸಂದರ್ಭ ಎ ಅನ್ನ ಎಲ್ಲಿ ಬಳಸ್ತೇವೆ. ಎ is also used before the following words beginning with vowel letters because they have a consonant sound. ನೋಡಿ ಎನ್ನ ಇನ್ನೊಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಬಳಸ್ತೇವೆ. ಎಲ್ಲಿ ಅಂತಂದ್ರೆ ನಾನು ಹೇಳಿದೆ ನಿಮಗೆ, ಎ ಅನ್ನ ಯಾವ ಶಬ್ದವು ಕಾನ್ಸೋನೆಂಟ್ ಸೌಂಡ್ ಅನ್ನ ಹೊಂದಿದೆ, ವ್ಯಂಜನಾಕ್ಷರದ ಉಚ್ಚಾರವನ್ನ ಹೊಂದಿದೆ, ಅಲ್ಲಿ ನಾವು ಎ ಅನ್ನ ಆ ಶಬ್ದದ ಮೊದಲು ಬಳಸಬೇಕು. ಇಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಇಲ್ಲಿ ನೋಡ್ತೇವೆ, ಕೆಲವು ಶಬ್ದಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, ಉದಾಹರಣೆಗಳನ್ನ ನೋಡಿ. ಇಲ್ಲಿ ಯುರೋಪಿಯನ್, ಈ ಶಬ್ದದ ಮೊದಲು ಅಕ್ಷರ ಓವೆಲ್ ಲೆಟರ್ ಇದೆ, ಸ್ವರಾಕ್ಷರ ಇದೆ, ಆದರೆ ಇದರ ಸೌಂಡ್ ಇದೆಯಲ್ಲ ಅದು ಇನ್ನು ಓವೆಲ್ ಸೌಂಡ್ ಇರೋದ್ರಿಂದ ಇಲ್ಲಿ ಆನ್ ಉಪಯೋಗ ಮಾಡುವುದರ ಬದಲಾಗಿ ಇಲ್ಲಿ ನಾವು ಎ ಅನ್ನ ಉಪಯೋಗ ಮಾಡಬೇಕು. ಇಲ್ಲಿ ಆನ್ ಅನ್ನ ಉಪಯೋಗಿಸಿದ್ರೆ ಅದು ತಪ್ಪು. ವಿ ಯೂಸ್ ಆನ್ ಬಿಫೋರ್ ದಿಸ್ ವರ್ಡ್ ಯುರೋಪಿಯನ್. ದಿಸ್ ಈಸ್ ರಾಂಗ್ ಬಿಕಾಸ್ ದ ವರ್ಡ್ ಯುರೋಪಿಯನ್ begins with a consonant sound. That is the same way second word, that is union, ಇದು ಕೂಡ ಕಾನ್ಸನೆಂಟ್ ಸೌಂಡ್ ಅನ್ನ ಹೊಂದಿದೆ. a unity group, a uniform, a unit, see a useful thing. All these are a European, a union, a unity group, a uniform, a unit, a useful thing. ಎಲ್ಲ ಶಬ್ದಗಳು
ಕಾನ್ಸೋನೆಂಟ್ ಸೌಂಡ್ ಅನ್ನ ಹೊಂದಿರುವುದರಿಂದ ಕಾನ್ಸೋನೆಂಟ್ ಸೌಂಡ್ ಜೊತೆಗೆ ಮೊದಲು ಸೌಂಡ್ ಕಾನ್ಸೋನೆಂಟ್ ಆಗಿರುವುದರಿಂದ ಇಲ್ಲಿ ನಾವು ಎ ಅನ್ನ ಬಳಸಬೇಕು. ಒಂದು ವೇಳೆ ಯಾನ್ ಅನ್ನ ಬಳಸಿದ್ರೆ ಅದು ತಪ್ಪು. ಸಿ ದ ಎಕ್ಸಾಂಪಲ್ಸ್. First one, he is a university student. So here also university. This word begins with a vowel letter but has a consonant sound. ಈ ಯೂನಿವರ್ಸಿಟಿ ಅಂತಕ್ಕಂಥ ವರ್ಡ್ ಓವೆಲ್ ಲೆಟರ್ ಇಂದ ಪ್ರಾರಂಭ ಆಗಿದೆ, ಆದರೆ ಅದು ಕಾನ್ಸೋನೆಂಟ್ ಸೌಂಡ್ ಅನ್ನ ಹೊಂದಿರುವುದರಿಂದ ಇಲ್ಲಿ ಎ ಅಂತಕ್ಕಂಥ ಆರ್ಟಿಕಲ್ ಅನ್ನು ನಾವು ಬಳಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಐರನ್ ಈಸ್ ಎ ಯೂಸ್ಫುಲ್ ಮೆಟಲ್. ಇಲ್ಲಿ ಕೂಡ ಯೂಸ್ಫುಲ್, ಇಲ್ಲಿ ಇದು ಕೂಡ ಓವೆಲ್ ಲೆಟರ್ ಇಂದ ಪ್ರಾರಂಭ ಆಗಿದೆ, ಬಟ್ ಸೌಂಡ್ ಈಸ್ ಕಾನ್ಸೋನೆಂಟ್, ಅದು ಕಾನ್ಸೋನೆಂಟ್ ಸೌಂಡ್ ಅನ್ನು ಹೊಂದಿದೆ. ಅದಕ್ಕೆ ನಾವು ಇಲ್ಲಿ ಎ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸಿದ್ದೇವೆ. ವಿ ಮಸ್ಟ್ ರೀಡ್ ಅ ಯೂನಿಟ್ ಟುಡೇ. Unit has also, even the word unit has consonant sound. The same way, European, he is a European sailor. Here also this word begins with a vowel letter but has a consonant sound. So that is A. Next example, I want to select a uniform for my school students. Here is also A because this word uniform begins with a consonant sound. We have desired to form a union of friends. Here is also A because it has also consonant sound. Don't neglect it because it is a universal matter. Here universal is also begins with a consonant sound. So we have used here A. So be careful about these examples because all these examples, European, union, unity group, uniform, a unit, a useful thing, university, universal matter. So all these examples, all these words begins with a vowel letter. ಸ್ವರಾಕ್ಷರದೊಂದಿಗೆ ಪ್ರಾರಂಭವಾಗಿದೆ. ಕೆಲವರು ಹೇಳ್ತಾರೆ ಸ್ವರಾಕ್ಷರದಿಂದ ಪ್ರಾರಂಭವಾಗಿರತಕ್ಕಂಥ ಶಬ್ದಗಳ ಮೊದಲು ನಾವು ಯಾನ್ ಅನ್ನ ಬಳಸಬೇಕು, ಸರಿ. ಆದರೆ ಇವು ಸ್ವರಾಕ್ಷರಗಳಿಂದ ಪ್ರಾರಂಭವಾಗಿದೆ, ಆದರೆ ಇವುಗಳ ಸೌಂಡ್ ಇದೆಯಲ್ಲ, ಉಚ್ಚಾರ, ಅದು ಕಾನ್ಸೋನೆಂಟ್ ಇದೆ, ವ್ಯಂಜನದ ಉಚ್ಚಾರವಿರೋದ್ರಿಂದ ಇಲ್ಲಿ ನಾವು ಎ ಅಂತಕ್ಕಂಥ ಆರ್ಟಿಕಲ್ ಅನ್ನ ಈ ವಿಶೇಷವಾಗಿರತಕ್ಕಂಥ ಶಬ್ದಗಳ ಜೊತೆಗೆ ಬಳಸಬೇಕು. ನನಗೆ ತಿಳಿದಿದೆ ಅಂತ ಅನ್ಸತ್ತೆ. ನಾವು ಮುಂದೆ ಹೋಗೋಣ. ಈಗ ಎ ಇನ್ನಿಷ್ಟು ಉಪಯೋಗಗಳನ್ನ ಮತ್ತೆ ಎಲ್ಲಿ ಬಳಸಬೇಕು ನೋಡಿ. ಎ ಇಸ್ ಯೂಸ್ ಬಿಫೋರ್ ಎ ವರ್ಡ್ ವಿಚ್ ಹ್ಯಾಸ್ ಡಬ್ಲ್ಯೂ ಸೌಂಡ್ ಆರ್ ವರ್ಸ್ ಸೌಂಡ್. ಈ ವರ್ಸ್ ಸೌಂಡ್ ಅನ್ನ ಹೊಂದಿರತಕ್ಕಂಥ ಕೆಲವು ಶಬ್ದಗಳ ಜೊತೆಯಲ್ಲಿ ನಾವು ಎ ಅನ್ನ ಇಲ್ಲಿ ಬಳಸ್ತೇವೆ. ಉದಾಹರಣೆಗಾಗಿ ಹಿ ಈಸ್ ಎ ಒನ್ ಲೆಗ್ಡ್ ಸೇಲರ್. ಒನ್ ವರ್ಸ್ ಸೌಂಡ್, ವರ್ಸ್ ಸೌಂಡ್ ಇದೆ ಇಲ್ಲಿ, ಒನ್ ಅಂತಕ್ಕಂಥ ವರ್ಸ್ ಸೌಂಡ್, ಅದಕ್ಕಾಗಿ ಇಲ್ಲಿ ಎ ಅನ್ನ ಬಳಸಿದ್ದೇವೆ. Second example, it is a $1 note. Here also one is also, it has the same W sound, W sound. ಇಲ್ಲಿ ಕೂಡ ನಾವು ಎ ಅನ್ನ ಬಳಸಿದ್ದೇವೆ. It is a one-way route. Here ಕೂಡ ಇಲ್ಲಿ ಕೂಡ ನಾವು ಎ ಅನ್ನ ಬಳಸಿದ್ದೇವೆ. ಈಗ ಸಿಮಿಲರ್ಲಿ he is a one-eyed man. one-eyed, ಅಲ್ಲಿ ಕೂಡ ನಾವು one-eyed ಅಂತ ಎ ಅನ್ನ ಬಳಸಬೇಕು. ಯಾಕಂದ್ರೆ ಎಲ್ಲಿ ಅಕ್ಷರಗಳು ಶಬ್ದಗಳು ಈ ಡಬ್ಲ್ಯೂ ಸೌಂಡ್ ಅಥವಾ ವ ಸೌಂಡಿನಿಂದ ಪ್ರಾರಂಭ ಆಗಿರ್ತವಲ್ಲ, ಉಚ್ಚಾರದಿಂದ ಪ್ರಾರಂಭ ಆಗಿರ್ತಾವಲ್ಲ, ಅಲ್ಲಿ ಕೂಡ ನಾವು ಎ ಅನ್ನ ಬಳಸಲೇಬೇಕು. ಈ ಎ ಅನ್ನ ಮತ್ತೆ ಇನ್ನೊಂದು ಸಂದರ್ಭ ನೋಡಿ. ಎ ಇಸ್ ಆಲ್ಸೋ ಯೂಸ್ಡ್ ಇನ್ ಆನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್. ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಉದ್ಗಾರವಾಚಕ ಇರ್ತಾವಲ್ಲ, ಅಂತ ಇಂಗ್ಲಿಷ್ ಶಬ್ದಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರ ಅಲ್ಲಿ ಕೂಡ ಎ ಅನ್ನ ಬಳಸಬೇಕು. ಹೇಗೆ, ಎದ್ರ ಜೊತೆಗೆ? ಅಲ್ಲಿ ನಾವು ಈ ಎಡ್ಜೆಕ್ಟಿವ್ ಅಂತ ಇರತ್ತಲ್ಲ ಎಕ್ಸ್ಕ್ಲಾಮೇಟರಿಯಲ್ಲಿ, ಆ ಎಡ್ಜೆಕ್ಟಿವ್ ದ ಮೊದಲು ನಾವು ಏನಂತಂದ್ರೆ ಎ ಅನ್ನ ಬಳಸಬೇಕು. ಆ ಎಡ್ಜೆಕ್ಟಿವ್ ಜೊತೆಗೆ ಅಲ್ಲಿ ನೌನ್ ಇರಬೇಕು. ಈ ಉದಾಹರಣೆ ಎ ಅನ್ನ ಬಳಸಿದ್ದೇವೆ ಇಲ್ಲಿ ಬ್ಯೂಟಿಫುಲ್ ಅಂತಕ್ಕಂಥ ಎಡ್ಜೆಕ್ಟಿವ್, ಇಲ್ಲಿ ಗರ್ಲ್ ಅನ್ನೋದು
ನೌನ್ ಆಗಿದೆ. ಅದಕ್ಕಿಲ್ಲಿ ನಾವು ವಾಟ್ ಅ ಬ್ಯೂಟಿಫುಲ್ ಗರ್ಲ್ ರಮ್ಯಾ ಈಸ್, ಎಂತ ಒಬ್ಬಳು ಸುಂದರವಾದ ಹುಡುಗಿ ರಮ್ಯಾ ಒಬ್ಬಳು ಸುಂದರವಾದ ಹುಡುಗಿ ಅಂತ ಇಲ್ಲಿ ಏನ ಬಳಸ್ತೇವೆ. ಇಂಥ ಎಕ್ಸಲಾಮೆಟ್ರಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡುವ, ಕಾನ್ಸ್ಟ್ರಕ್ಟ್ ಮಾಡುವಾಗ ನಾವು ಏನ ಬಳಸಬೇಕು. ಈಗ ಒಂದನ್ ಅಂಡ್ ನೆಕ್ಸ್ಟ್, ವಾಟ್ ಎ ನೈಸ್ ಸೀನ್ ಇಟ್ ಈಸ್. ಇಲ್ಲಿ ಕೂಡ ಹಿಯರ್ ಆಲ್ಸೋ ದಟ್ ನೈಸ್, ಬಿಫೋರ್ ದ ನೈಸ್ ವಿ ಯೂಸ್ ಡೇ, ಬಿಕಾಸ್ ಹಿಯರ್ ಆಲ್ಸೋ noun is there. What a nice monument the Taj Mahal is. See, a nice monument. So here also we used a. So in this situation, such kind of sentences, so we have to use that indefinite article a. ಇಲ್ಲಿ ಕೂಡ ನಾವು ಎ ಅಂತಕ್ಕಂಥ ಇಂಡೆಫಿನಿಟ್ ಆರ್ಟಿಕಲ್ ಅನ್ನ ಉಪಯೋಗ ಮಾಡಬೇಕು. ಅದೇ ರೀತಿಯಾಗಿ ನೋಡಿ ಇಲ್ಲಿ ನೆಕ್ಸ್ಟ್, ಎ is used for the common nouns when we used them for the second time. A is used before the common nouns when we used them for the second time. See, there some changes are there. I met a boy yesterday. So here a. I visited a hotel. Here also a. So, but when you repeat the same common noun for the second time, we have to use the here. We have to use the here. So that is same way here also. The hotel. This is now we are talking about particularness. So we used the here. The first sentence we have to use a. If you repeat the same common noun for the second time, we have to use the before that common noun. I visited a hotel last week. The hotel is very neat. So this is first time. This is second time. The hotel is repeating in the next sentence. That is we use the here. Now we discussed the use of or selection of an. No, sorry, a. ಇಲ್ಲಿವರೆಗೆ ನಾವು ಎ ಅನ್ನ ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಈಗ ಆನ್ ಅನ್ನ ಎಲ್ಲಿ ಬಳಸಬೇಕು, ಯಾವ ಶಬ್ದಗಳ ಜೊತೆಗೆ ಆನ್ ಅನ್ನ ನಾವು ಬಳಸಬೇಕು ಅನ್ನೋದನ್ನ ನಾವೀಗ ನೋಡೋಣ. ಸಿ, ಆನ್ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ಎ ವೊವೆಲ್ ಸೌಂಡ್. ಈ ಆನ್ ಅಂತಕ್ಕಂಥ ಇಂಡೆಫಿನಿಟ್ ಆರ್ಟಿಕಲ್ ಅನ್ನ ಈ ಸ್ವರದ ಉಚ್ಚಾರದಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದಗಳ ಮೊದಲು ಬಳಸಬೇಕು. ಎ ವರ್ಡ್ ಬಿಗಿನಿಂಗ್ ವಿತ್ ಎ ವೊವೆಲ್ ಸೌಂಡ್. ನೋಡಿ, ಆನ್ ಅಂಬ್ರೇಲಾ, ಇಲ್ಲಿ ಆನ್ ಅಂಬ್ರೇಲಾ ಅಂತ ಬಳಸಿದ್ದೇವೆ. ಯಾಕಂದ್ರೆ ಇದರ ಅಂಬ್ರೇಲಾದ ಮೊದಲು ಸೌಂಡ್ ಇದೆಯಲ್ಲ, ಅಲ್ಲಿ ನಾವು ಅದು ವೊವೆಲ್ ಸೌಂಡ್ ಇದೆ. ಇಲ್ಲಿ ಮೊದಲು ಇರತಕ್ಕಂಥ ವೊವೆಲ್ ಲೆಟರ್ ಮುಖ್ಯ ಅಲ್ಲ, ಆದ್ರೆ ಆ ಶಬ್ದದ ಮೊದಲು ಸೌಂಡ್ ಇರ್ತದಲ್ಲ ಅದು ಬಹಳ ಮುಖ್ಯ. The vowel letter is not important in this word umbrella, but that is it has vowel sound is very important. The selection of a or an is on the basis of the word sound or the beginning sound, whether it is the beginning sound is vowel or consonant. Second, an apple anta ಬಳಸಿದ್ದೇವೆ. ಇಲ್ಲಿ ಆನ್ ಆಪಲ್ ಅಂದ್ರೆ ಇಲ್ಲಿ ಮೊದಲು ವೊವೆಲ್ ಸೌಂಡ್ ಇದೆ, ಅದಕ್ಕೆ ಇಲ್ಲಿ ಆನ್ ಅಂತ ಬಳಸಿದ್ದೇವೆ. ಇನ್ ದ ಸೇಮ್ ಎಕ್ಸಾಂಪಲ್ ಆರೆಂಜ್, ಇಲ್ಲಿ ಕೂಡ ವೊವೆಲ್ ಸೌಂಡ್ ಇದೆ, ಆನ್ ಬಳಸಿದ್ದೇವೆ. ಅದೇ ರೀತಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಆನ್ ಯಾಕೆ ಬಳಸಿದ್ದೇವೆ ಅಂತಂದ್ರೆ ಇಲ್ಲಿ ಈಗಲ್ ಮೊದಲು ಇದರ ಸೌಂಡ್ ವೊವೆಲ್ ಸೌಂಡ್ ಇದೆ, ಅದಕ್ಕಾಗಿ ಇಲ್ಲಿ ಆನ್ ಈಗಲ್ ಅಂತ ನಾವು ಬಳಸಬೇಕು. ನೋಡಿ, ಲಾಸ್ಟ್ ಒಂದು ಎಕ್ಸಾಂಪಲ್, ಲತಾ ಲಾಸ್ಟ್ ಎನ್ ಅಂಬ್ರೇಲಾ. ಇಲ್ಲಿ ಕೂಡ ಅಂಬ್ರೇಲಾ ಸೆಂಟೆನ್ಸ್ ತರದಲ್ಲಿ ಈ ರೀತಿ ಹೇಳಬೇಕು. ಎ ಹೆನ್ ಕೀಪ್ಸ್ ಅನ್ ಎಗ್ ಅ ಡೇ. ಇಲ್ಲಿ ಎಗ್, the word egg also has vowel sound at the beginning, so that's why we use an, we say an egg. Similarly, that is an elephant. The word elephant also begins with a vowel sound,
ಸೊ ವಿ ಹ್ಯಾವ್ ಯೂಸ್ಡ್ ಹಿಯರ್ ಆನ್. ಈ ಸಂದರ್ಭಗಳಲ್ಲಿ ಇದು ಒಂದು ಸಂದರ್ಭ, ಆನ್ ಅನ್ನು ಎಲ್ಲಿ ಬಳಸಬೇಕು ಅಂತ ಅಂದ್ರೆ ಯಾವ ಶಬ್ದವು ವೊವೆಲ್ ಸೌಂಡ್ ಇಂದ ಪ್ರಾರಂಭವಾಗ್ತದಲ್ಲ ಆ ಶಬ್ದದ ಮೊದಲು ನಾವು ಆನ್ ಅನ್ನ ಬಳಸಬೇಕು. ಇಲ್ಲಿ ಆನ್ ಅಂಬ್ರೆಲಾ, ಇಲ್ಲಿ ಅಂಬ್ರೆಲಾ ಇದು ಕೂಡ ವೊವೆಲ್ ಸೌಂಡ್ ಇಂದ ಇದೆ. ಆಪಲ್, ಅದೇ ರೀತಿಯಾಗಿ ಆರೆಂಜ್, ಈಗಲ್, ಹೀಗೆ ಇನ್ನು ಕೆಲವು ಈ ಆನ್ ಬಳಸುವಂತ ಸಂದರ್ಭ ಹೇಗಿದೆ ಅಂತ ನೋಡಿ. ಯೂಸ್ ಆಫ್ ಆನ್, ಈ ಯೂಸ್ ಆಫ್ ಆನ್ ಅನ್ನು ನೋಡಿ. ಆನ್ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ಎಚ್ ಸೈಲೆಂಟ್ ಲೆಟರ್ಸ್ ಅಂತಂದ್ರೆ ಯಾವ ಶಬ್ದಗಳು ಎಚ್ ರಿಂದ ಪ್ರಾರಂಭವಾಗಿದ್ದು ಆ ಎಚ್ ಅಂತಕ್ಕಂಥ ಅಕ್ಷರ ಆ ಶಬ್ದದಲ್ಲಿ ಉಚ್ಚರಿಸಲ್ಪಡುವುದಿಲ್ಲ, ಉಚ್ಚಾರ ಮಾಡೋದಿಲ್ಲ. ಅಂದ್ರೆ that h should be silent, is silent in that particular word. So before such kind of words we use an. See the example here, an used before. ಇಲ್ಲಿ ಏನಾಗಿದೆ ಅಂದ್ರೆ ಆನರೇಬಲ್ ಮ್ಯಾನ್ ಇದೆ, ಇಲ್ಲಿ ಎಚ್ ಅನ್ನುವಂಥದ್ದು ಕಾನ್ಸೊನೆಂಟ್ ಲೆಟರ್ ವ್ಯಂಜನಾಕ್ಷರ ಇದೆ, ಆದ್ರೆ ನಾವು ಇಲ್ಲಿ ಆನ್ ಅನ್ನ ಬಳಸಿದ್ದೇವೆ. ಏಕಂತಂದ್ರೆ ಇಲ್ಲಿ ಎಚ್ ಅಂತಕ್ಕಂಥ ಅಕ್ಷರ ಸೈಲೆಂಟ್ ಆಗಿರ್ತದೆ. ಸೈಲೆಂಟ್ ಅಂದ್ರೆ ಉಚ್ಚಾರ ಆಗೋದಿಲ್ಲ, ಉಚ್ಚಾರ ಮಾಡಬಾರ್ದು. ಅದಕ್ಕಾಗಿ ಇಲ್ಲಿ ಮೊದಲ ಅಕ್ಷರ ಆನರೇಬಲ್ ಅಂತ ಬರ್ತದೆ. ಡೋಂಟ್ ಸೇ ಹಾನರೇಬಲ್, ವಿ ಸೇ ಆನರೇಬಲ್. ಅದಕ್ಕಾಗಿ ಇಲ್ಲಿ ವೊವೆಲ್ ಸೌಂಡ್ ಇರೋದ್ರಿಂದ ಇಲ್ಲಿ ಎಚ್ ಸೈಲೆಂಟ್ ಇರೋದ್ರಿಂದ ವೊವೆಲ್ ಸೌಂಡ್ ಆಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಆನ್ ಅನ್ನ ಬಳಸಬೇಕು. ಹಾಗೆ ಕೂಡ ಆರ್, ಆನ್ ಆರ್, ಇಲ್ಲಿ ಕೂಡ ಎಚ್ ಸೈಲೆಂಟ್ ಇರುತ್ತೆ, ಇಲ್ಲಿ ಆನ್ ಆರ್ ಅಂತ ಬಳಸಬೇಕು. ಇಲ್ಲಿ ಕೂಡ ಎಚ್ ಆನೆಸ್ಟ್ ಪರ್ಸನ್, ಇಲ್ಲಿ ಕೂಡ ಎಚ್ ಸೈಲೆಂಟ್ ಆದ್ರೆ ಇಲ್ಲಿ ಮೊದಲು ಉಚ್ಚಾರ ವೊವೆಲ್ದಾಗುತ್ತೆ, ಆನೆಸ್ಟ್ ಅಂತ ಆಗ್ತದೆ. ಅದಕ್ಕೆ ಇಲ್ಲಿ ನಾವು ಆನ್ ಅನ್ನ ಬಳಸಬೇಕು. ಅದೇ ರೀತಿಯಾಗಿ ಆರ್, ಇಲ್ಲಿ ಕೂಡ ಎಚ್ ಸೈಲೆಂಟ್ ಇರುತ್ತದೆ, ಇಲ್ಲಿ ಮೊದಲು ಉಚ್ಚಾರ ಏನಾಗ್ತದೆ ಅಂತಂದ್ರೆ ವೊವೆಲ್ ಉಚ್ಚಾರ ಆಗುವುದರಿಂದ ಅಥವಾ ಸ್ವರದ ಉಚ್ಚಾರ ಬರುವುದರಿಂದ ಇಲ್ಲಿ ಕೂಡ ನಾವು ಆನ್ ಅನ್ನ ಬಳಸಬೇಕು. ಈ ಎಕ್ಸಾಂಪಲ್ಗಳಲ್ಲಿ, ಉದಾಹರಣೆಗಳಲ್ಲಿ, ಸೆಂಟೆನ್ಸ್ಗಳಲ್ಲಿ ನೋಡುವುದಾದ್ರೆ ನೋಡಿ. ಫಸ್ಟ್ ಎಕ್ಸಾಂಪಲ್, ಐ ವಿಲ್ ಮೀಟ್ ಯು ಆಫ್ಟರ್ ಹಾಫ್ ಆನ್ ಅವರ್. ಸಿ ಆನ್ ವಿ ಯೂಸ್ ಹಿಯರ್ ಬಿಕಾಸ್ ಎಚ್ is silent, the beginning sound is vowel. The next example, he is an heir to the whole property. See here also H is silent, we used an. Governor is an honorable guest in this function. See here honorable guest. Here also H is silent, so we used an. Siddharama is an honest politician. Here honest. Also see here that H is silent, so we used an. ಈ ಎಲ್ಲ ಈ ಮಾರ್ಕ್ ಮಾಡಿರ್ತಕ್ಕಂಥ ಎಲ್ಲಾ ಎಚ್ಗಳು ಈಗ ಅವರ್ ಇರ್ಬೋದು, ಏರ್ ಇರ್ಬೋದು, ಅಥವಾ ಆನರೇಬಲ್ ಇರ್ಬೋದು, ಅಥವಾ ಆನೆಸ್ಟ್ ಇರ್ಬೋದು, ಎಲ್ಲ ಶಬ್ದಗಳಲ್ಲಿ ಇರ್ತಕ್ಕಂಥ ಮೊದಲು ಅಕ್ಷರ ಎಚ್ ಸೈಲೆಂಟ್ ಇರ್ತದೆ, ಅದನ್ನು ಉಚ್ಚಾರ ಮಾಡೋದಿಲ್ಲ. ಅದಕ್ಕಾಗಿ ಅದು ಓವೆಲ್ ಸೌಂಡ್ ಆಗ್ತದೆ. ಅಲ್ಲಿ ನಾವು ಆನ್ ಅನ್ನ ಬಳಸಿದ್ದೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಗೊಂದಲವನ್ನು ಸೃಷ್ಟಿಸ್ತದೆ. ಈಗ ಇನ್ನೊಂದು ಆನ್ ಬಳಸುವಂತ ಸಂದರ್ಭ, ಆನ್ ಈಸ್ ಯೂಸ್ಡ್ ವಿತ್ ಸಮ್ ಅಬ್ರಿವೇಶನ್ಸ್ ಬಿಗಿನ್ ವಿತ್ ಎ ವೊವೆಲ್ ಸೌಂಡ್. ಸಿ ಆನ್ ಅನ್ನ ಮತ್ತೆ ಎಲ್ಲೇ ಬಳಸ್ತೇವೆ ಅಂತ, ವೊವೆಲ್ ಸೌಂಡ್ ಇಂದ ಬಿಗಿನ್ ಪ್ರಾರಂಭವಾಗತಕ್ಕಂಥ ಅಬ್ರಿವೇಶನ್ ಸಂಕ್ಷಿಪ್ತಗಳು. ಅಬ್ರಿವೇಶನ್ ಸಂಕ್ಷಿಪ್ತಗಳು ನೋಡಿ, ಇಲ್ಲಿ ನಾನು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಇಲ್ಲಿ ಆನ್ MLA ಅಂತ ಒಂದಿದೆ. MLA ಅನ್ನುವಂತ ಒಂದು ಅಬ್ರಿವೇಶನ್ ಸಂಕ್ಷಿಪ್ತಾಕ್ಷರ ವೊವೆಲ್ ಸೌಂಡ್ ಇಂದ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನಾವು ಇಲ್ಲಿ MLA, MLA ವೊವೆಲ್ ಸ್ವರ ಉಚ್ಚಾರ, ಅದಕ್ಕೆ ಏನ್ ಹಚ್ತೀವಿ. ಅದೇ ರೀತಿಯಾಗಿ MP, AMP, ANMP, ಅದೇ ರೀತಿಯಾಗಿ ANMBA ವೊವೆಲ್ ಸೌಂಡ್, ಅದೇ ರೀತಿಯಾಗಿ ANLLB ಮೊದಲನೇ ಉಚ್ಚಾರ. ಇಲ್ಲಿ ಎ ಅಂತಂದ್ರೆ ಇದು ಸ್ವರದ ಉಚ್ಚಾರ, ಅದಕ್ಕಾಗಿ ಇಲ್ಲಿ ಆನ್ ಅನ್ನ ಬಳಸಿದ್ದೇವೆ. ಅದಕ್ಕಾಗಿ ಹೇಳ್ಬೇಕು ANMLA, AMLA ಅಂತ ಹೇಳಿದ್ರೆ ಅದು ತಪ್ಪು. ANMLA, ANMP, ANMBA, ANLLB ಈ ರೀತಿಯಾಗಿ ಹೇಳ್ಬೇಕು. ಈಗ ಸೆಂಟೆನ್ಸ್ಗಳಲ್ಲಿ ನೋಡೋದಾದ್ರೆ, ರವಿ ಈಸ್ ಸ್ಟಡಿಂಗ್ ಆನ್ MLA, ಸಾರಿ
An LLB. Ravi is studying an LLB. He is an MP of our district. MP. Same. Like my brother is an MBA in marketing. Yes, MBA also begins with vowel sound. So we have used here. And so, these two students, I am stopping this video. If you like this video and you subscribe to my channel, I am preparing every day one grammar topic. Thank you for watching, students.